ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನನ್ನ ಚಾನಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ. ನಾನು ಪೂರ್ಣಿಮಾ. ಇವತ್ತು ಗುರುವಾರ, ಗುರು ರಾಘವೇಂದ್ರ ಸ್ವಾಮಿಗಳ ವಾರ. ಇವತ್ತು ರಾಯರ ಬೃಂದಾವನದ ಅಭಿಷೇಕ ಯಾವ ರೀತಿ ಇತ್ತು, ಹಾಗೆ ಅಲಂಕಾರ ಹೇಗಿತ್ತು ಅಂತ ಇವತ್ತಿನ ವಿಡಿಯೋಲಿ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ನಾನು ಬಂದಿದ್ದೀನಿ ಹಾಸನದ ಉತ್ತರ ಬಡಾವಣೆಯಲ್ಲಿ ಇರುವಂತಹ ನಂಜನಗೂಡು ಶ್ರೀ ರಾಘವೇಂದ್ರ ಸ್ವಾಮಿ ಮಠಕ್ಕೆ. ಈಗ ಮಠದ ಫ್ರಂಟ್ ವ್ಯೂ ಹೇಗಿದೆ ಅಂತ ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ. ಹಾಗೇನೆ ಇವತ್ತು ರಾಯರ ಅದ್ಭುತವಾದಂತಹ ಒಂದು ಮಹಿಮೆನ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಆ ಮಹಿಮೆ ಏನು ಅಂತ ತಿಳ್ಕೊಳಕ್ಕೂ ಮುಂಚೆ ಚಾನಲ್ಗೆ ಏನಾದ್ರು ಹೊಸಬ್ರಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಮರಿದಲ್ಲೇ ಕ್ಲಿಕ್ ಮಾಡಿ. ಇದರಿಂದ ಹೊಸ ಹೊಸ ವಿಡಿಯೋಸ್ ಬಂದ್ರೆ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚು ಜನಕ್ಕೆ ಈ ವಿಡಿಯೋನ ಶೇರ್ ಮಾಡಿ. ಈಗ ರಾಯರ ಬೃಂದಾವನಕ್ಕೆ ಅಭಿಷೇಕವನ್ನ ಮಾಡ್ತಾರೆ. ನೀವು ಕೂಡ ದರ್ಶನ ಮಾಡಿ. ಬೃಂದಾವನದ ದರ್ಶನವನ್ನ ಮಾಡಿದ್ರೆ ದುರಿತಗಳೇ ನಿವಾರಣೆ ಆಗುತ್ತೆ. ಹಾಗಾಗಿ ಪ್ರತಿಯೊಬ್ರು ಕೂಡ ಬೃಂದಾವನದ ದರ್ಶನವನ್ನ ಮಾಡ್ಲೇಬೇಕು. ಪ್ರತಿದಿನ ಹೋಗಕ್ ಆಗ್ಲಿಲ್ಲ ಅಂದ್ರೆ ಅಟ್ಲೀಸ್ಟ್ ಗುರುವಾರನಾದ್ರೂ ನೀವು ರಾಯರ ಮಠಕ್ಕೆ ಹೋಗ್ ಬನ್ನಿ. ಸಾಧ್ಯವಾದ್ರೆ ಪ್ರತಿನಿತ್ಯನೂ ಹೋಗ್ಬೋದು. ಆಗ್ಲಿಲ್ಲ ಅಂದ್ರೆ ಗುರುವಾರನಾದ್ರೂ ಮಿಸ್ ಮಾಡ್ದಲೆ ಹೋಗ್ ಬನ್ನಿ. ತುಂಬಾನೇ ಒಳ್ಳೇದಾಗುತ್ತೆ. ಯಾಕೆಂದ್ರೆ ಬೃಂದಾವನದ ದರ್ಶನವನ್ನ ಎಷ್ಟು ಮಾಡ್ತೀರಾ ಅಷ್ಟು ಒಳ್ಳೇದಾಗುತ್ತೆ. ಎಷ್ಟು ಪ್ರದಕ್ಷಿಣೆ ಹಾಕ್ತೀರಾ ಅಷ್ಟು ಒಳ್ಳೇದು. ಹಾಗಾಗಿ ರಾಯರ ಕೃಪೆಗೆ ಪಾತ್ರರಾಗ್ಬೇಕು ಅಂದ್ರೆ ಬೃಂದಾವನದ ದರ್ಶನವನ್ನ ಪಡೆದು ಪ್ರದಕ್ಷಿಣೆ ನಮಸ್ಕಾರವನ್ನ ಹಾಕ್ ಬನ್ನಿ. ತುಂಬಾನೇ ಒಳ್ಳೇದಾಗತ್ತೆ. ಮೊದ್ಲಿಗೆ ಅಭಿಷೇಕ ಯಾವ ರೀತಿ ಮಾಡ್ತಾರೆ ಅಂತ ನೋಡ್ಕೊಂಡ್ ಬನ್ನಿ. ಇವಾಗ ಬೃಂದಾವನದ ಅಭಿಷೇಕವನ್ನ ನೋಡ್ತಾ ಒಂದು ರಾಯರ ಮಹಿಮೆಯನ್ನ ಕೂಡ ಕೇಳಿ. ಇದು ರಾಯರು ಇದ್ದಾಗ ನಡೆದಿರುವಂತಹ ಒಂದು ಮಹಿಮೆ. ಸಾಕಷ್ಟು ಜನ ರಾಯರ ಮಹಿಮೆಯನ್ನ ಕೇಳೇ ಇರ್ತೀರ, ಅಥವಾ ರಾಯರ ಭಕ್ತರ ಜೀವನದಲ್ಲೇ ಮಹಿಮೆಗಳು ಖಂಡಿತವಾಗ್ಲೂ ನಡ್ತಿರುತ್ತೆ. ರಾಯರನ್ನ ಭಕ್ತಿಯಿಂದ ಪೂಜೆ ಮಾಡಿದ್ರು ಸಾಕು, ಮಹಿಮೆಗಳು ನಡೀತಾ ಹೋಗುತ್ತೆ. ಯಾಕೆಂದ್ರೆ ರಾಯರ ಅನುಗ್ರಹ ಅನ್ನೋದು ಅಷ್ಟು ಖಂಡಿತವಾಗ್ಲೂ ಸಿಕ್ಕೇ ಸಿಗುತ್ತೆ. ಕೆಲವರಿಗೆ ಬೇಗ ಅನುಗ್ರಹ ಸಿಕ್ಬಿಡುತ್ತೆ, ಇನ್ ಕೆಲವರಿಗೆ ತಡವಾಗುತ್ತೆ, ಅಂದ್ರೆ ಅನುಗ್ರಹವಾಗ್ತಾ ಇರೋದಿಲ್ಲ. ಹಾಗಾಗಿ ಅವರು ಕೂಡ ತುಂಬಾ ಭಕ್ತಿಯಿಂದ ರಾಯರನ್ನ ನಂಬಿ ಪೂಜೆ ಮಾಡ್ತಾ ಇರ್ತಾರೆ, ಸೇವೆಗಳನ್ನ ಕೂಡ ಮಾಡ್ತಾ ಇರ್ತಾರೆ. ಅನುಗ್ರಹ ತಡವಾಗುತ್ತೆ. ಅಂದ್ರೆ ಕೆಲವ್ರಿಗಂತೂ ಒಂದಲ್ಲ ಒಂದು ದಿನ ಅನುಗ್ರಹವಾಗುತ್ತೆ ಅನ್ನುವಂಥದ್ದು ಬಲವಾದ ನಂಬಿಕೆ ಖಂಡಿತವಾಗ್ಲೂ ಇರುತ್ತೆ. ಇನ್ನೊಂದಷ್ಟು ಜನಕ್ಕೆ ಸಂಶಯ ಕೂಡ ಇರುತ್ತೆ. ರಾಯರಿಗೆ ಪೂಜೆ ಮಾಡಿದ್ರೆ, ಸೇವೆ ಮಾಡಿದ್ರೆ ಅನ್ಕೊಂಡಿದ್ದಾಗುತ್ತಾ, ಜೀವನದಲ್ಲಿ ಮಹಿಮೆಗಳು ನಡೆಯುತ್ತಾ ಅನ್ನುವಂಥದ್ದು ಪ್ರಶ್ನೆ ಅವರ ಮನಸ್ಸಲ್ಲಿ ಕಾಡ್ತಾ ಇರುತ್ತೆ. ಅಂದ್ರೆ ಅಂತವ್ರಿಗೆ ನಂಬಿಕೆ ಇರೋದಿಲ್ಲ, ಆಗುತ್ತಾ ಇಲ್ವಾ ಅನ್ನುವಂತಹ ಸಂಶಯದಲ್ಲೇ ಮಾಡ್ತಾರೆ. ಒಂದ್ ಹೇಳ್ಬೇಕು ಅಂದ್ರೆ ರಾಯರನ್ನ ಬಲವಾಗಿ ನಂಬಿ ನೀವು ಸೇವೆಯನ್ನ ಮಾಡಿ, ಪೂಜೆಯನ್ನ ಮಾಡಿ, ಖಂಡಿತವಾಗ್ಲೂ ರಾಯರ ಅನುಗ್ರಹ ಸಿಕ್ಕೇ ಸಿಗುತ್ತೆ. ಇವತ್ತು ನಾನು ರಾಯರ ಒಂದು ಮಹಿಮೆನ ಹೇಳ್ತೀನಿ ಅಂತ ಅಂದೆ. ಇದರಲ್ಲಿ ರಾಯರು ಒಬ್ಬ ಭಕ್ತನ ಜೀವನದಲ್ಲಿ ಮಹಿಮೆಯನ್ನ ನಡೆಸ್ತಾರೆ. ಇನ್ನ ಕೆಲವರು ಅಂದ್ರೆ ಕೆಲವರಿಗೆ ನಂಬಿಕೆ ಇರೋದಿಲ್ಲ ಅಲ್ಲ, ಅಂತವ್ರು ರಾಯರಲ್ಲಿ ಸಂಶಯವನ್ನ ಪಡ್ತಾರೆ. ಮಹಿಮೆ ನಡೆದಿರೋದು ನಿಜನಾ ಅಂತ ಅವರು ಸಂಶಯ ಪಟ್ಟಾಗ ರಾಯರು ಕಣ್ಣೆದುರೆ ಮಹಿಮೆಯನ್ನ ಮಾಡಿ ತೋರಿಸ್ತಾರೆ. ನಿಜಕ್ಕೂ ಅದ್ಭುತವಾದ ಮಹಿಮೆ ಇದು. ನೀವು ಕೂಡ ಈ ಒಂದು ಮಹಿಮೆನ ಕೇಳಿ ತಿಳ್ಕೊಳ್ಳೇಬೇಕು. ಇಂತಹ ಮಹಿಮೆಗಳನ್ನ ಕೇಳೋದ್ರಿಂದ ಇನ್ನಷ್ಟು ರಾಯರಲ್ಲಿ ನಂಬಿಕೆ ಅನ್ನೋದು ಖಂಡಿತ ಬರುತ್ತೆ. ಅಂದ್ರೆ ಈಗ ಆಲ್ರೆಡಿ ನಿಮ್ಗೆ ರಾಯರಲ್ಲಿ ನಂಬಿಕೆ ಇರುತ್ತೆ, ಆದ್ರೆ ಇಂತಹ ಮಹಿಮೆಗಳನ್ನ ಕೇಳಿದಾಗ ರಾಯರು ನಮ್ ಜೊತೆನೇ ಇದ್ದಾರೆ ಅನ್ನೋಂಥ ಒಂದು ನಂಬಿಕೆ ಇನ್ನಷ್ಟು ಬಲವಾಗುತ್ತೆ. ರಾಯರಿದ್ದಾರೆ ಅಂತ ಅಷ್ಟಿಲ್ಲದೆ ಹೇಳೋದಿಲ್ಲ. ರಾಯರು ನದಿ ಸ್ನಾನಕ್ಕೆ ಬರ್ತಾರೆ ಅಂತ ಒಬ್ಬ ವ್ಯಕ್ತಿ ಅವ್ರಿಗೋಸ್ಕರ ಕಾಯ್ತಾ ಇರ್ತಾನೆ. ಅವನು ಕೂಡ ತುಂಬಾ ಒಳ್ಳೆಯವನೇ, ಆದ್ರೆ ಅದ್ಯಾವುದೋ ಪ್ರಾರಬ್ಧ ಕರ್ಮದಿಂದ ಮಾಡಬಾರದಂತಹ ಒಂದು ಅಪರಾಧವನ್ನ ಮಾಡಿ ಸಮಾಜದಿಂದ ಅವನ್ಗೆ ಬಹಿಷ್ಕಾರ ಆಗಿರುತ್ತೆ. ಎಲ್ಲರೂ ಅವನನ್ನ ದೂರವಿಟ್ಟಿರ್ತಾರೆ. ತಮ್ಮ ಪಂಕ್ತಿಯಲ್ಲೇನೆ ಅವನನ್ನ ಯಾರು ಕೂಡ ಸೇರಿಸ್ತಾ ಇರೋದಿಲ್ಲ. ಅವನಿಗೆ ಸಮಾಜದಲ್ಲಿ ಸ್ಥಾನಮಾನ ಇರೋದಿಲ್ಲ. ಹಾಗಾಗಿ ಅವನು ತುಂಬಾನೇ ಕೊರಗ್ತಾ ಇರ್ತಾನೆ. ಮುಂದಿನ ಜೀವನ ಹೇಗೆ ಅನ್ನುವಂಥದ್ದು ಅವನಿಗೆ ಪ್ರಶ್ನೆ ಕಾಡ್ತಾ ಇರುತ್ತೆ. ಹಾಗಾಗಿ ರಾಯರನ್ನ ಒಮ್ಮೆ ಭೇಟಿ ಆಗ್ಬೇಕು ಅಂತ ನದಿ ತೀರದ ಹತ್ರ ರಾಯರಿಗೋಸ್ಕರ ಕಾಯ್ತಾ ಇರ್ತಾನೆ. ಊರಿಂದ ಬಹಿಷ್ಕಾರ ಬೇರೆ ಆಗಿರುತ್ತೆ. ನನ್ನ ಮುಂದಿನ ಜೀವನ ಹೇಗೆ, ಎಲ್ಲಿ ನಾನು ಕಾಲ ಕಳಿಬೇಕು, ಈ ತರ ಅವನಿಗೆ ಯಾವುದೇ ನಿರ್ಧಾರವನ್ನ ತಗೊಳಕ್ಕೆ ಸಾಧ್ಯವಾಗ್ತಾ ಇರೋದಿಲ್ಲ. ಅಂತಿಮವಾಗಿ ಗುರುರಾಯರು ತನಗೆ ಮಾರ್ಗದರ್ಶಕರೆಂದು ನಿರ್ಣಯ ಮಾಡಿರ್ತಾನೆ. ಅದಕ್ಕಾಗಿ ಗುರುರಾಯರ ಪಾದಗಳಲ್ಲಿ ಶರಣಾಗತನಾಗಲು ಕಾತುರದಿಂದ
ನದಿ ತೀರದ ಹತ್ರ ಕಾಯ್ತಾ ಇರ್ತಾನೆ. ಯಾವಾಗ ಗುರುರಾಯರು ಸ್ನಾನಕ್ಕಾಗಿ ನದಿ ಹತ್ರ ಬರ್ತಾರೆ, ಅವಾಗ ಅವರ ಪಾದಕ್ಕೆ ಅಡ್ಡ ಬಿದ್ದು ನನ್ನನ್ನು ಉದ್ಧಾರ ಮಾಡಿ ಅಂತ ರಾಯರನ್ನ ಅವನು ಕೇಳ್ಕೊಂತಾನೆ. ತುಂಬಾ ಪಶ್ಚಾತ್ತಾಪ ಪಡ್ತಾ ಇರ್ತಾನೆ. ಹಾಗೇನೆ ನನ್ನ ಪಾಪಗಳನ್ನ ಪರಿಹರಿಸಿ ಅಂತ ಕಣ್ಣೀರಿಟ್ಟು ನಮಸ್ಕಾರವನ್ನ ಕೂಡ ಮಾಡ್ತಾನೆ. ರಾಯರು ಅವನು ಪಶ್ಚಾತ್ತಾಪ ಪಡ್ತಿರೋದನ್ನ ನೋಡಿ ಅವನನ್ನ ಪರಿಶುದ್ಧವಾಗಿ ಮಾಡ್ಬೇಕು ಅಂತ ನಿರ್ಣಯವನ್ನ ಮಾಡ್ತಾರೆ. ಅವನಿಗೆ ಎಷ್ಟು ಪಶ್ಚಾತ್ತಾಪ ಆಗಿದೆ ಅನ್ನುವಂಥದ್ದು ರಾಯರಿಗೆ ತಿಳಿದು ಶಂಕೋದಕದಿಂದ ಪ್ರೋಕ್ಷಣೆಯನ್ನ ಮಾಡ್ತಾರೆ. ಅವಾಗ ಆ ವ್ಯಕ್ತಿ ಶುದ್ಧನಾಗ್ತಾನೆ. ಅವನ ಪಾಪಗಳೆಲ್ಲವೂ ಕೂಡ ಪರಿಹಾರವಾಗುತ್ತೆ. ಆನಂತರ ರಾಯರು ಹೇಳ್ತಾರೆ, ನೀನು ಇವಾಗ ಎಲ್ಲರ ಜೊತೆಯಲ್ಲಿ ಮೊದಲಿನಂತೆ ಇರ್ಬೋದು, ನಿನ್ನ ಪಾಪಗಳೆಲ್ಲ ಕೂಡ ಪರಿಹಾರವಾಗಿದೆ ಅಂತ ಅವರು ಭರವಸೆಯನ್ನ ಕೊಡ್ತಾರೆ. ಊರಲ್ಲೆಲ್ಲ ಸುದ್ದಿ ಆಗುತ್ತೆ, ಗುರುರಾಯರ ಅನುಗ್ರಹದಿಂದ ಇವನು ಮತ್ತೆ ಪರಿಶುದ್ಧನಾಗಿದ್ದಾನೆ ಅಂತ ಗೊತ್ತಾಗುತ್ತೆ. ಆದ್ರೂನು ಕೆಲವರಿಗೆ ಸಂಶಯ ಅನ್ನೋದು ಇರುತ್ತಲ್ವಾ, ಇವನು ಯಾವ ರೀತಿ ಪರಿಶುದ್ಧನಾಗಿದ್ದಾನೆ ಅನ್ನುವಂಥದ್ದು ಸಂಶಯ ಅವ್ರಿಗಿದ್ದೇ ಇರುತ್ತೆ. ಪುನಃ ಯಾರೂ ಕೂಡ ಅವನ ಹತ್ರ ಬರ್ತಾ ಇರೋದಿಲ್ಲ, ಅವನನ್ನ ಮಾತಾಡಿಸ್ತಾ ಇರೋದಿಲ್ಲ, ಅವನನ್ನ ಮತ್ತೆ ಅದೇ ರೀತಿ ನೋಡ್ತಾ ಇರ್ತಾರೆ. ಅನೇಕರು ಅಂದ್ರೆ ಊರಿನವರೆಲ್ಲ ಬಂದು ರಾಯರ ಬಳಿ ಬಂದು ಅವರು ಕೇಳ್ತಾರೆ. ರಾಯರನ್ನೇ ಬಂದು ಅವರು ಪ್ರಶ್ನೆ ಮಾಡ್ತಾರೆ. ಏನಂತ ಅಂದ್ರೆ, ಕೇವಲ ನೀವು ಶಂಕೋದಕದಿಂದ ಪ್ರೋಕ್ಷಣೆ ಮಾಡದ ಮಾತ್ರಕ್ಕೇನೆ ಅವನು ಹೇಗೆ ಪರಿಶುದ್ಧನಾಗ್ತಾನೆ ಅಂತ ಅವರು ಕೇಳ್ತಾರೆ. ಆಗ ರಾಯರು ಕಣ್ಣೆದುರೆ ಮಹಿಮೆಯನ್ನ ತೋರಿಸ್ತಾರೆ. ಗುರುರಾಯರು ಶಂಕೋದಕದ ಪ್ರೋಕ್ಷಣೆಯಿಂದ ಅವನು ಸಂಪೂರ್ಣವಾಗಿ ಪರಿಶುದ್ಧನಾಗಿದ್ದಾನೆ, ಅದರ ಮಹಿಮೆ ನಿಮ್ಗೆ ತಿಳಿದಿಲ್ಲ. ಇವಾಗ ನಿಮ್ಮ ಕಣ್ಣು ಮುಂದೆನೆ ನಾನು ಒಂದು ಮಹಿಮೆನ ಮಾಡಿ ತೋರಿಸ್ತೀನಿ, ಅವನು ಹೇಗೆ ಪರಿಶುದ್ಧನಾಗಿದ್ದಾನೆ ಅಂತ ರಾಯರು ಹೇಳ್ತಾರೆ. ಊರಿನ ಜನ ಎಲ್ಲ ಸೇರಿರ್ತಾರೆ. ಅವಾಗ ಒಂದು ಬಿಳಿ ವಸ್ತ್ರವನ್ನ ಶಿಷ್ಯರಿಗೆ ತಗೊಂಬರಕ್ ಹೇಳ್ತಾರೆ. ಅದನ್ನ ಗೇರೆಣ್ಣೆಯಲ್ಲಿ ನೆನೆಸಿ ತರುವಂತೆ ಶಿಷ್ಯರಿಗೆ ಹೇಳ್ತಾರೆ. ಆ ಒಂದು ಬಿಳಿಯ ಬಣ್ಣದಲ್ಲಿರುವಂತಹ ವಸ್ತ್ರವನ್ನ ಎಣ್ಣೆಯಲ್ಲಿ ಮುಳುಗಿಸಿದಾಗ ಅದು ಕಡು ಕಪ್ಪಾಗುತ್ತೆ. ಅದು ತುಂಬಾನೇ ಕಪ್ಪಾಗಿರುತ್ತೆ, ಹಾಗೆ ಅತ್ಯಂತ ಜಿಡ್ಡಿನಿಂದ ಕೂಡ ಕೂಡಿರುತ್ತೆ. ಆವಾಗ ಗುರುರಾಯರು ಶಂಕೋದಕವನ್ನ ಆ ಬಟ್ಟೆಯ ಮೇಲೆ ಪ್ರೋಕ್ಷಣೆಯನ್ನ ಮಾಡ್ತಾರೆ. ಆ ಬಟ್ಟೆಯಲ್ಲಿದ್ದ ಎಣ್ಣೆಯ ಸಂಪೂರ್ಣವಾದ ಕಲೆ ಏನಿರುತ್ತೆ, ಜಿಡ್ಡೇನಿರುತ್ತೆ, ಪೂರ್ತಿ ತೊಳೆದು ಹೋಗಿ ಪರಿಶುದ್ಧವಾಗುತ್ತೆ. ಕೇವಲ ಪ್ರೋಕ್ಷಣೆ ಮಾಡಿದ್ದಕ್ಕೆ ಸ್ವಲ್ಪ ಹೊತ್ತಿಗೆಲ್ಲ ಅದು ಬಿಳುಪಾಗಿ ಅತಿ ಕಾಂತಿಯಿಂದ ಕಂಗೊಳಿಸ್ತಾ ಇರುತ್ತೆ. ಇದನ್ನ ಕಣ್ಣಾರೆ ಕಂಡಂತಹ ಊರಿನ ಜನರಿಗೆ ತುಂಬಾ ಆಶ್ಚರ್ಯವಾಗುತ್ತೆ. ರಾಯರ ಮಹಿಮೆ ಎಂತದ್ದು ಅಂತ ಕಣ್ಣಾರೆ ನೋಡ್ತಾರಲ್ಲ, ಅವ್ರಿಗಂತೂ ನಿಜಕ್ಕೂ ಆಶ್ಚರ್ಯವಾಗಿ ರಾಯರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡ್ತಾರೆ. ಹಾಗೇನೆ ನನ್ನ ಅಪರಾಧವನ್ನ ಕ್ಷಮಿಸಿ ಅಂತ ಕೇಳ್ಕೊಳ್ತಾರೆ. ಆ ವ್ಯಕ್ತಿ ಪರಿಶುದ್ಧನಾಗಿದ್ದಾನೆ, ಮತ್ತೆ ಅವನನ್ನ ಊರಿಗೆ ಸೇರಿಸ್ಕೋಬೇಕು ಅಂತ ಅವರು ತೀರ್ಮಾನ ಮಾಡ್ತಾರೆ. ಆ ವ್ಯಕ್ತಿಗೆ ರಾಯರ ಅನುಗ್ರಹವಾಗಿದೆ, ಪರಿಶುದ್ಧನಾಗಿದ್ದಾನೆ ಅಂತ ಅವರು ಕೇಳಿರ್ತಾರೆ. ಅಂದ್ರೆ ರಾಯರ ಮಹಿಮೆ ಬಗ್ಗೆ ಕೇಳಿದಾಗ ಅವ್ರಿಗೆ ನಂಬಿಕೆ ಬಂದಿರೋದಿಲ್ಲ. ರಾಯರು ಕಣ್ಣಾರೆ ಮಹಿಮೆನ ನಡೆಸಿದಾಗ ಅವ್ರಿಗೆ ನಿಜಕ್ಕೂ ರಾಯರಲ್ಲಿ ಅಷ್ಟು ಭಕ್ತಿ ನಂಬಿಕೆ ಬರುತ್ತೆ. ರಾಯರು ಎಂಥ ಪವಾಡ ಪುರುಷರು ಅಂತ ಅವಾಗ ಅವ್ರಿಗೆ ಅರ್ಥವಾಗುತ್ತೆ. ರಾಯರ ಮಹಿಮೆನೆ ಹಾಗೆ, ಯಾರು ಅರಿಯಲು ಸಾಧ್ಯನೇ ಇಲ್ಲ. ರಾಯರನ್ನ ಅಗಮ್ಯ ಮಹಿಮರು ಅಂತ ಅದಕ್ಕೆ ಅಲ್ವಾ ಹೇಳೋದು. ಗುರುಗಳು ಕರುಣಾಮಯಿಗಳು. ಭಕ್ತರು ಏನೇ ಒಂದು ತಪ್ಪು ಮಾಡಿ ಪಶ್ಚಾತ್ತಾಪ ಪಟ್ಟು ನಮ್ದು ತಪ್ಪಾಯ್ತು ಕ್ಷಮಿಸಿ ಅಂತ ಕೇಳ್ಕೊಂಡ್ರು ಸಾಕು, ರಾಯರು ನಮಗೆ ಅಷ್ಟು ಕಾರುಣ್ಯವನ್ನ ನೀಡ್ತಾರೆ. ಎಂಥದ್ದೇ ತಪ್ಪು ಮಾಡಿದ್ರು ಕ್ಷಮಿಸ್ತಾರೆ. ಅದಕ್ಕೆ ಅಲ್ವಾ ಅವ್ರನ್ನ ಗುರುಗಳು ಕಲಿಯುಗದ ಕಾಮಧೇನು ಅಂತ ಕರೆಯುವಂಥದ್ದು. ತಪ್ಪು ಪ್ರತಿಯೊಬ್ರು ಕೂಡ ಮಾಡ್ತಾರೆ, ಆದ್ರೆ ಆ ತಪ್ಪು ಮಾಡ್ದೆ ಅನ್ನುವಂಥ ಪಶ್ಚಾತ್ತಾಪ ಬಂದ್ರೂನು ಅಷ್ಟೇನೆ ನಮ್ಮ ಪಾಪನೇ ಪರಿಹಾರವಾಗ್ಬಿಡುತ್ತೆ. ತಪ್ಪು ಮಾಡೋದ್ ಸಹಜ, ಅಂದ್ರೆ ತಪ್ಪು ಮಾಡಿದೀನಿ ಅಂತ ಯಾರು ಪಶ್ಚಾತ್ತಾಪ ಪಡ್ತಾರೆ ನೋಡಿ, ಅದಕ್ಕೆ ನಿಜವಾಗ್ಲೂನು ದೇವರು ಕೂಡ ಕ್ಷಮಿಸ್ತಾರೆ. ಅಂದ್ರೆ ಪಶ್ಚಾತ್ತಾಪ ಅನ್ನೋದು ನಮ್ಮಲ್ಲಿ ಇರ್ಬೇಕು. ಹಾಗಾಗಿ ಆ ವ್ಯಕ್ತಿ ತುಂಬಾ ಪಶ್ಚಾತ್ತಾಪ ಪಟ್ಟಿರ್ತಾನೆ. ಹಾಗಾಗಿ ರಾಯರು ಪರಿಶುದ್ಧನಾಗಿ ಮಾಡಿ ಅನುಗ್ರಹವನ್ನ ಕೂಡ ರಾಯರು ಮಾಡ್ತಾರೆ. ಕೆಲವು ಭಕ್ತರುಗಳಿಗಂತೂ ರಾಯರು ಅಂದ್ರೆ ಅಷ್ಟು ಅಚ್ಚುಮೆಚ್ಚು, ರಾಯರಿದ್ದಾರೆ ಅಂತ ಅಷ್ಟು ಬಲವಾಗಿ ನಂಬ್ತಾ ಇರ್ತಾರೆ. ಎಂಥದ್ದೇ ಕಷ್ಟ ಬರ್ಲಿ ರಾಯರು ಕೈ ಬಿಡೋದಿಲ್ಲ ಅಂತ ಅವರಷ್ಟು ಭಕ್ತಿ ನಂಬಿಕೆನ ಇಟ್ಕೊಂಡಿರ್ತಾರೆ. ಇನ್ ಕೆಲವರು ಸಂಶಯ ಪಡ್ತಾರೆ, ಇನ್ನೂ ಸೇವೆ ಮಾಡಿರೋದಿಲ್ಲ, ಪೂಜೆ ಮಾಡಿರೋದಿಲ್ಲ, ನಮ್ಮ ಕೋರಿಕೆಗಳನ್ನ ರಾಯರು ನೆರವೇರಿಸ್ತಾರ ಅನ್ನುವಂತಹ ಸಂಶಯನ ಇಟ್ಕೊಂಡಿರ್ತಾರೆ. ಅವರ ಮಹಿಮೆನೆ ನಾವು ಸಂಶಯ ಪಟ್ಟ ಹಾಗೆ.
ಹಾಗಾಗಿ ಸಂಶಯ ಪಡಬೇಡಿ. ನೀವು ಮಾಡುವಂತಹ ಪೂಜೆ ಸೇವೆಗೆ ಖಂಡಿತ ಒಂದಲ್ಲ ಒಂದು ದಿನ ನಿಮ್ಗೆ ಅನುಗ್ರಹ ಸಿಗುತ್ತೆ. ರಾಯರಲ್ಲಿ ನಂಬಿಕೆ ಇಡಿ ಸಾಕು. ರಾಯರಿದ್ದಾರೆ ಅಂತ ನೀವು ಅಷ್ಟು ಬಲವಾಗಿ ನಂಬಿ ಸಾಕು. ನಿಮ್ಮ ಎಂಥದ್ದೇ ಕಷ್ಟ ಇರ್ಲಿ, ಏನೇ ನಿಮ್ಮ ಕೋರಿಕೆ ಇರ್ಲಿ, ರಾಯರು ನೆರವೇರಿಸ್ತಾರೆ. ಇವತ್ತು ರಾಯರ ಅದ್ಭುತವಾದ ಮಹಿಮೆನ ಶೇರ್ ಮಾಡ್ಕೊಂಡಿದ್ದೀನಿ. ಹಾಗೇನೆ ಇವತ್ತು ಅಭಿಷೇಕ ಯಾವ ರೀತಿ ಇತ್ತು, ಮತ್ತೆ ಇವತ್ತು ಬೃಂದಾವನದ ಅಲಂಕಾರ ಹೇಗಿತ್ತು ಅಂತ ನಿಮ್ ಜೊತೆ ಕೂಡ ಶೇರ್ ಮಾಡ್ಕೊಂಡಿದ್ದೀನಿ. ಈ ವಿಡಿಯೋ ಕೂಡ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇವತ್ತು ಮಠಕ್ಕೆ ಹೋದಾಗ ನನ್ನ ಸಬ್ಸ್ಕ್ರೈಬರ್ ಸಿಕ್ಕಿದ್ರು. ನನ್ನ ಪಕ್ಕದಲ್ಲಿ ಕೂತಿರೋದು ಇಂದ್ರಾ ಆಂಟಿ ಅಂತ. ಅವರು ಕೂಡ ಪ್ರತಿ ದಿನನೂ ಬರ್ತಾರೆ, ಇಲ್ಲಿ ಸೇವೆ ಕೂಡ ಮಾಡ್ತಾರೆ. ನನಗೆ ತುಂಬಾ ಪರಿಚಯ. ಈ ಕಡೆ ಕೂತಿರೋದು ಮಂಜುಳಾ ಅಂತ. ಇವರು ನನ್ನ ಚಾನಲಿನ ಸಬ್ಸ್ಕ್ರೈಬರ್. ನನ್ನ ಚಾನಲ್ ಬಗ್ಗೆ ತುಂಬಾ ಒಳ್ಳೆ ಅಭಿಪ್ರಾಯ ಹೇಳಿದ್ರು. ತುಂಬಾನೇ ಖುಷಿ ಆಯ್ತು. ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿರೋರ್ಗೆ ಈ ವಿಡಿಯೋ ಮುಖಾಂತರ ಕೂಡ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಇವತ್ತಿನ ಒಂದು ಅದ್ಭುತವಾದ ಮಹಿಮೆ ನಿಮಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇನ್ನಷ್ಟು ಒಳ್ಳೊಳ್ಳೆ ವಿಡಿಯೋಸ್ಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇವತ್ತಿನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ. ರಾಯರ ಅನುಗ್ರಹ ಸದಾ ಎಲ್ಲರ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.